ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಪ್ರಭುದೇವ್. ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಸಂಬಂಧ ಕರೆಯಲಾಗಿರುವ ಟೆಂಡರ್ ಹಾಗೂ ಅದರ ಮಾರ್ಗಸೂಚಿಯನ್ನ ರದ್ದುಪಡಿಸಬೇಕು ಅಂತ ಕೋರಿ ಸಲ್ಲಿಸಿರುವಂತ ಅರ್ಜಿ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ನಡೆಸುತ್ತೆ. ಈ ಕುರಿತು ಬೆಂಗಳೂರಿನ ಮತ್ತಿಕೆರೆ ನಿವಾಸಿಗಳಾದ ಎನ್ ಜಯಪಾಲ ಹಾಗೂ ಮುನಿಸ್ವಾಮಿ ಗೌಡ ಅವರು ಸಲ್ಲಿಸಿರುವಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಎನ್.ವಿ. ಅಂಜಾರಿಯಾ ಅವರ ನೇತೃತ್ವದ ವಿಭಾಗೀಯ ಪೀಠವು ಅದರ ಮುಂದೆ ಸೋಮವಾರ ಅಂದ್ರೆ ನಿನ್ನೆ ವಿಚಾರಣೆಗೆ ಬಂದಿರುತ್ತೆ. ಈ ವೇಳೆ ಅರ್ಜಿದಾರರ ಪರ ವಕೀಲರು ಅರ್ಜಿ ಕುರಿತು ನೀಡಿದ ವಿವರಣೆಗೆ ಪ್ರತಿಕ್ರಿಯಿಸಿದಂತ ನ್ಯಾಯಪೀಠ ಇದೇ ವಿಚಾರ ಏಕಸದಸ್ಯ ನ್ಯಾಯಪೀಠದ ಮುಂದೆ ಇದೆ ಅಲ್ವಾ ಅಂತ ಪ್ರಶ್ನೆ ಮಾಡುತ್ತೆ. ಆಗ ಅರ್ಜಿದಾರರ ಪರ ವಕೀಲರು ಉತ್ತರವನ್ನ ಕೊಟ್ಟು ಏಕಸದಸ್ಯ ಪೀಠದ ಮುಂದಿರುವ ಅರ್ಜಿಯಲ್ಲಿ ಅರ್ಜಿದಾರರು ವ್ಯಕ್ತಿಗತ ಪರಿಹಾರವನ್ನ ಕೋರಿದ್ದಾರೆ, ನಮ್ಮ ಈ ಅರ್ಜಿ ಸಮಗ್ರವಾಗಿದೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನು ಸರ್ಕಾರದ ಪರ ವಕೀಲರು ಇಂಥದ್ದೇ ಮನವಿ ಒಳಗೊಂಡಿರುವ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನ ಪರಿಗಣಿಸಿದಂತಹ ನ್ಯಾಯಪೀಠ ಆ ಅರ್ಜಿಯ ಮಾಹಿತಿಯನ್ನ ಒದಗಿಸಿ ಅಂತ ಸರ್ಕಾರಿ ವಕೀಲರಿಗೆ ಸೂಚಿಸಿ, ಅಲ್ಲದೆ ಹೊಸದಾಗಿ ಸಲ್ಲಿಸಿರುವ ಈ ಅರ್ಜಿಯನ್ನ ಮಂಗಳವಾರ ಅಂದ್ರೆ ಇವತ್ತು ವಿಚಾರಣೆ ನಡೆಸೋದಾಗಿ ತಿಳಿಸಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.